ಕಪಿಕಟಕದುರೀನಃ ಕಾರ್ಮುಕನ್ಯಸ್ತಭಾನಃ ಶಪಿತದಿತಿಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪತಿಪತಿಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣಂಗಾಕರಾನಃ ವಾದಿರಾಜಗುರುಂ ವಂದೇ ಹಯಗ್ರೀವಪದಾಶ್ರಯಾನ್ ಭೂತರಾಜ ನಮಸ್ತುಭ್ಯಂ ವಾದಿರಾಜಗುರೋ ಪ್ರಿಯ ವಿದ್ರಾವ್ಯ ಸರ್ವಬಾಧಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥಸ್ಯ ಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಹಾಗೆಯೇ ಬಂದಿರತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೆ ಸ್ವಾಗತವನ್ನು ಬಯಸ್ತಾ, ಪರ್ಯಾಯ ಶ್ರೀಪಾದಂಗಳವರು ಹಮ್ಮಿಕೊಂಡಿರತಕ್ಕ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಪ್ರಯುಕ್ತ ಈ ನವದಿನೋತ್ಸವದ 3ನೇ ದಿವಸದ ಕಾರ್ಯಕ್ರಮ ಇನ್ನು ನಡೆಯುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಇಂದು ದೊಡ್ಡ ಪರ್ವ ದಿನ. ಯಾಕೆಂದರೆ ಪರ್ಯಾಯ ಶ್ರೀಪಾದರ 21ನೇ ವರ್ಷದ ಹುಟ್ಟುಹಬ್ಬ. ಇನ್ನು ಆ ಪ್ರಯುಕ್ತ ಬೆಳಿಗ್ಗೆಯಿಂದ ಪ್ರಾರಂಭಿಸಿ ಈವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಬೆಳಿಗ್ಗೆ ಹೋಮ ಹವನಾದಿಗಳು ನಡೆಸಲ್ಪಟ್ಟಿತು. ಅಷ್ಟು ಮಾತ್ರವಲ್ಲದೆ ಪರ್ಯಾಯ ಶ್ರೀಪಾದರು ಪೊಡವೆ ಒಡೆಯನಾದ ಶ್ರೀಕೃಷ್ಣ ದೇವರಿಗೆ, ಮುಖ್ಯ ಪ್ರಾಣದೇವರಿಗೆ, ವಾದಿರಾಜರಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಿದರು. ಹಾಗೆಯೇ ಮಧ್ಯಾಹ್ನ ಕಾಲದಲ್ಲಿ ಅನ್ನಕರ್ಮ ಸಂತರ್ಪಣೆ, ಬಹಳಷ್ಟು ಸಾವಿರಾರು ಮಂದಿ ಹರಿಪ್ರಸಾದವನ್ನು ಉಂಡು ಎಲ್ಲರೂ ಸಂತೋಷಪಟ್ಟರು. ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಇದೀಗ ಸಾಮಾಜಿಕವಾಗಿ ಯಾವ ಆರ್ಥಿಕವಾಗಿ ಹಿಂದುಳಿದಂತಹ ರೋಗಿಗಳಿಗೆ ಪರ್ಯಾಯ ಶ್ರೀಪಾದರು ಅವರಿಗೆ ಆರ್ಥಿಕ ನೆರವನ್ನು ನೀಡುವುದಾಗಿ ಸಂಕಲ್ಪಿಸಿದ್ದಾರೆ. ಆ ಒಂದು ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ಅಷ್ಟು ಮಾತ್ರವಲ್ಲದೆ ಪರ್ಯಾಯ ಶ್ರೀಪಾದರ ಅವರು ಚಿನ್ನರ ಸಂತರ್ಪಣೆ ಶಾಲಾ ಮಕ್ಕಳಿಗೆ ಈ ದಿನ ಎಲ್ಲ ಶಾಲಾ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೂಡ ವಿತರಿಸುವಂತಹ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಹೀಗೆ ಶೈಕ್ಷಣಿಕವಾಗಿ ತಾಂತ್ರಿಕ ಕಾಲೇಜಿನಲ್ಲಿ ಅಲ್ಲಿ ಕೂಡ ಇವತ್ತು ಕಾಲೇಜ್ ಡೇ, ಅಲ್ಲಿಗೂ ಕೂಡ ಒಂದು ಅನುಗ್ರಹ ಸಂದೇಶವನ್ನು ಕಳುಹಿಸಿಕೊಟ್ಟು ಎಲ್ಲವೂ ಕೂಡ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನೆರವೇರಲಿ ಎಂಬುದಾಗಿ ಶುಭ ಸಂದೇಶವನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಈ ರೀತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿದಂತಹ ಪರ್ಯಾಯ ಶ್ರೀಪಾದರಿಗೆ ಇನ್ನಷ್ಟು ಹೆಚ್ಚಿನ ಭಾಗ್ಯವನ್ನು ಹರಿಗುರುಗಳು ಕರುಣಿಸಲಿ ಎಂಬುದಾಗಿ ನಾವೆಲ್ಲ ಪ್ರಾರ್ಥಿಸೋಣ. ಇನ್ನು ಈ ಆರ್ಥಿಕ ನೆರವನ್ನು ನೀಡತಕ್ಕಂತಹ ಯಾವ ರೋಗಿಗಳ ಹಾಗೆ ಅವರ ಪಾಲಕರ ಹೆಸರನ್ನು ಮುರಳಿ ಕಡಕಾರ್ ಅವರು ಈಗ ಓದಿ ಹೇಳ್ತಾರೆ. ಅವರು ಬಂದು ವೇದಿಕೆಗೆ ಬಂದು ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಚರಣ ಪದ್ಮಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಈಗಾಗಲೇ ಉಪಾಧ್ಯಾಯರು ಹೇಳಿದಾಗೆ ಪೂಜ್ಯ ಶ್ರೀಪಾದಂಗಳವರು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಹಾಗೆ ಸಾಮಾಜಿಕವಾಗಿ ವಿಶಿಷ್ಟ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿಶಿಷ್ಟ ಸಾಧನೆಗಳನ್ನು ಈ ಎಳೆಯ ಪ್ರಾಯದಲ್ಲೇ ಮಾಡ್ತಾ ಇರುವುದು ನಾವೆಲ್ಲ ಅಭಿಮಾನ ಪಡುವ ಸಂಗತಿ. ಪೂಜ್ಯ ಶ್ರೀಪಾದಂಗಳವರ ಜನ್ಮ ನಕ್ಷತ್ರದ ಒಂದು ಪ್ರಸನ್ನ ಕಾಲ ಇದು. ಈಗಾಗಲೇ ಅವರು ಶೈಕ್ಷಣಿಕವಾಗಿ ಮತ್ತು ದೈಹಿಕವಾಗಿ ಅನಾರೋಗ್ಯವಾದಂತಹ ವ್ಯಕ್ತಿಗಳಿಗೆ
2.5 ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನು ನೆರವಿನ ರೂಪದಲ್ಲಿ ನೀಡಿ ಆಗಿದೆ. ಗುಪ್ತವಾಗಿ ತನ್ನ ಬಳಿಗೆ ಬಂದ ಆರ್ತರಿಗೆ ಸ್ಪಂದಿಸುವ, ಅವರ ನೋವಿಗೆ ತನ್ನ ಸಹಭಾಗಿತ್ವವನ್ನು ಜೋಡಿಸಿಕೊಂಡು ಅವರ ಬಾಳು ನೆಮ್ಮದಿಯಾಗುವಲ್ಲಿ ಸಹಕರಿಸುವಂತಹ ದೊಡ್ಡ ಗುಣವನ್ನು, ಹೃದಯವನ್ನು ಹೊಂದಿದವರು ಪೂಜ್ಯ ಶ್ರೀಪಾದಂಗಳವರು. ಇವತ್ತು ಅಧಿಕೃತವಾಗಿ ಅನಾರೋಗ್ಯ ಪೀಡಿತರಾದಂತಹ ವ್ಯಕ್ತಿಗಳಿಗೆ ಶ್ರೀಮಠದಿಂದ ಪ್ರಸಾದ ರೂಪದಲ್ಲಿ ನೆರವನ್ನು ನೀಡುವಂತಹ ಒಂದು ಯೋಜನೆಯನ್ನು ಶ್ರೀಪಾದಂಗಳವರು ಆರಂಭಿಸ್ತಾ ಇದ್ದಾರೆ.